ಭಾನುವಾರ ಬೆಳಗ್ಗೆ ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಸಂಭ್ರಮದ ದಿನ ಇದೆ. ರನ್ ಅಡಿಕ್ಟ್ಸ್ ಅಂತ ಒಂದು ಅದ್ಭುತ ಕಮ್ಯುನಿಟಿ ಇದೆ ಇಲ್ಲಿ. We organize a run every month as well as one run annually, and this is for a good cause. ಮಕ್ಕಳ ವಿದ್ಯಾಭ್ಯಾಸಗಳನ್ನ ಮಾಡ್ತಾ ಇದ್ದೀವಿ. ಸುಮಾರು ಇಲ್ಲಿವರೆಗೆ ಲಾಸ್ಟ್ 8 ವರ್ಷದಲ್ಲಿ 1.5 ಲಕ್ಷ ಬುಕ್ಸ್ಗಳನ್ನ ಕೊಟ್ಟಿದ್ದೀವಿ, ಡೆಸ್ಕ್ಗಳನ್ನ ಕೊಟ್ಟಿದ್ದೀವಿ, ಟಾಯ್ಲೆಟ್ಸ್ಗಳನ್ನ ಬಿಲ್ಡ್ ಮಾಡಿದ್ದೀವಿ, ಯೂನಿಫಾರ್ಮ್ಸ್ ಕೊಟ್ಟಿದ್ದೀವಿ, ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದೀವಿ, ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಕೊಟ್ಟಿದ್ದೀವಿ. ಆದರೆ ರನ್ನರ್ಸು ಸ್ಪಾನ್ಸರ್ಸು ಎಲ್ಲ ಹಾಗೆ ಹೋಗಿ ಮಕ್ಕಳಿಗೆ ಕೊಡಬಹುದಲ್ವಾ? ಓಡೋದು ಯಾಕೆ? But wait, I make videos on sustainable practices and on people who do so much or so little for Mother Earth. So do subscribe if you're a green soul, but it's the others I'm trying to reach, so please do share. ಒಬ್ಬ ಮನುಷ್ಯ ಒಂದು ಫ್ಯಾಮಿಲಿನಲ್ಲಿ ಹೆಲ್ತಿ ಆಗಿದ್ರೆ ಅವ್ರ ಕುಟುಂಬನೂ ಹೆಲ್ತಿ ಆಗಿರುತ್ತೆ ಅನ್ನೋದು ನಮ್ದೊಂದು ಥಿಂಕಿಂಗು. ಅದಕ್ಕೋಸ್ಕರ ಎಲ್ಲರನ್ನೂ ಕರ್ಕೊಂಬಂದು ಓಡಿಸ್ತೀವಿ. ಮಕ್ಕಳು, ಅಪ್ಪ, ಅಮ್ಮ, ಅಜ್ಜಿ, ತಾತ ಎಲ್ಲರನ್ನೂ ಕರ್ಕೊಂಬಂದು ಓಡಿಸ್ತೀವಿ. ಹಾಗಾಗಿ ಇದೊಂದು ವಿನ್ ವಿನ್ ಸಿಚುವೇಶನ್. ಸೊಸೈಟಿ ಹೆಲ್ತ್ ಇಂಪ್ರೂವ್ ಮಾಡೋ ಉದ್ದೇಶ, ಗ್ರೀನ್ ಇವೆಂಟ್ ಪ್ರಮೋಟ್ ಮಾಡೋ ಉದ್ದೇಶ, ಮಕ್ಕಳಿಗೆ ಹೆಲ್ಪ್ ಮಾಡೋ ಉದ್ದೇಶ. 60 ಮಂತ್ಲಿ ರನ್ಸು, 6 ಆ್ಯನ್ಯುವಲ್ ರನ್ಸು, ಇಷ್ಟು ಇವೆಂಟು ನೀವು ನಂಬೋದಿಲ್ಲ ಸ್ನೇಹಿತರೆ. ಇಷ್ಟು ಇವೆಂಟ್ಸ್ಗಳು ಗ್ರೀನ್ ಇವೆಂಟ್ಸ್ಗಳಾಗಿದೆ. ಒಂದೇ ಒಂದು ಪ್ಲಾಸ್ಟಿಕ್ನ ಯೂಸ್ ಮಾಡಿಲ್ಲ. ಸ್ಪೂನ್ ಆಗಲಿ, ತಟ್ಟೆ ಆಗಲಿ, ಗ್ಲಾಸ್ ಆಗಲಿ, ಒಂದು ಪ್ಲಾಸ್ಟಿಕ್ನ ಯೂಸ್ ಮಾಡಿಲ್ಲ. ನಮ್ಮದು ಕಂಪ್ಲೀಟ್ ಸಸ್ಟೈನಬಲ್ ಇವೆಂಟ್ ಫ್ರಮ್ ದ ಡೇ 1 ಆಫ್ ರನ್ ಅಡಿಕ್ಟ್ಸ್ ಲಾಸ್ಟ್ 8 ವರ್ಷದಲ್ಲಿ. ಸೊ ಹೀಗಾಗಿ ಪ್ರಾಬಬಲಿ ಬೇರೆಯವರೆಲ್ಲರೂ ನಮ್ಮನ್ನು ನೋಡಿ ಗ್ರೀನ್ ಇವೆಂಟ್ನ ಮಾಡೋದಕ್ಕೆ ಅವರು ಒಂದು ಎನರ್ಜಿನ ತೊಗೋಬೋದು. ಅದಮ್ಯ ಚೇತನ ಅನ್ನೋ ಒಂದು ಅದ್ಭುತ ಸಂಸ್ಥೆ ಇದೆ. ರೆಂಟ್ ಫ್ರೀ, ಏನೂ ಬಾಡಿಗೆ ಇಲ್ಲದೆ ಅದನ್ನು ಕೊಡ್ತಾರೆ. ಅಷ್ಟು ಒಂದು ಕಣ ಇಲ್ಲಿ ಈಗ ಹೇಗಿದೆ ಅದೇ ಥರನೇ ಬಿಟ್ಟು ಹೋಗ್ತೀವಿ ನಾವು ಈ ಫಂಕ್ಷನ್ ಮುಗಿದ್ಮೇಲೆ. ಅದು ಎಲ್ಲರಿಗೂ ಮಾದರಿ ಆಗಬೇಕು. ಅದೇ ದೊಡ್ಡ ದೊಡ್ಡ ರನ್ಗಳು ನಡೀತವೆ, 16,000 ಜನ, ಎಲ್ಲ ಮಿನರಲ್ ಬಾಟಲ್ಸು, ಪೇಪರ್ ಕಪ್ಸು, ಎಷ್ಟು ನೋಡಿದ್ದೀನಿ ಅಂದರೆ 40-50 ಸಾವಿರ ಬಾಟಲ್ಸ್ ಅವತ್ತು ಉಪಯೋಗ ಆಗ್ಬೋದು. ಎಸಿದಿದ್ರು ಏನು ಭೂಮಿ ಮೇಲೆ ಎಲ್ಲೋ ಒಂದು ಜಾಗದಲ್ಲಿ ಆಗಲೇಬೇಕದು. ಈ ಥರ ಒಂದು ಚೂರು ವೇಸ್ಟ್ ಜನರೇಟ್ ಮಾಡದೆ ಮಾದರಿಯಾಗಿರೋ ನಮ್ಮ ರನ್ ಅಡಿಕ್ಟ್ಸು ನಮ್ಮ ಹೆಮ್ಮೆಯ ಸಂಸ್ಥೆ. We get the plates from there, we get them washed after the event, and then we return them in clean condition. And for hydration we use reusable glasses. So ಈ ಥರ ನಾವು ಏನು ಎನ್ವೈರ್ಮೆಂಟಲ್ ಫುಟ್ಪ್ರಿಂಟ್ ಬಿಡದಲ್ಲೇ ಆರ್ಗನೈಸ್ ಮಾಡ್ತಾ ಇದ್ದೀವಿ ರನ್ಸ್ನ. Ours is the only true green event in the running community as of today. ಒಂದು ಬಕೆಟಷ್ಟು ಪಾತ್ರೆಗಳನ್ನ ತೊಳೆದ ಮೇಲೆ ಈ 3 ಬಕೆಟಲ್ಲಿ ಹೊಸ ನೀರು ಹಾಕ್ಕೋತಾರೆ. ಮೋಸ್ಟ್ ಎಫೆಕ್ಟಿವ್ ವೇ ಪಾತ್ರೆ ತೊಳೆಯೋದಕ್ಕೆ ನಾವು ಮನೇಲಿ ಕೂಡ ಹಿಂಗೆ ಮಾಡಬೇಕು. ಹೈಜೀನ್ ಇಶ್ಯೂನ ಎಲ್ಲರ ಮುಂದೆ ಅಲ್ಲೇ ತೊಳಿತಾ ಇದ್ರು. ಕೆಲವೊಬ್ರು ಮಾತು ಕೇಳಿ, ಇಂಥ ದೊಡ್ಡ ಇವೆಂಟಲ್ಲಿ ರಿಯೂಸಬಲ್ ಕಟ್ಲರೀಸ್ನ ಯೂಸ್ ಮಾಡಿರೋದು ತುಂಬ ದೊಡ್ಡ ವಿಷಯ. ಎಸ್ಪೆಷಲಿ ಹೈಜಿನಿಕ್ ಆಗಿದೆ, ತುಂಬ ಕ್ಲೀನ್ ಆಗಿದೆ. ಎಲ್ಲರೂ ಏನು ಅನ್ಕೋತಾರೆ ಅಂದರೆ ಈ ಥರ ಪ್ಲೇಟ್ಸ್ ಎಲ್ಲ ರಿಯೂಸಬಲ್ ಕೊಟ್ಟಾಗ ಕ್ಲೀನ್ ಮಾಡಲ್ಲ ಅಂತ. ಸೊ ಇಲ್ಲಿ ನೋಡಿದ್ರೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ನಮಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ರನ್ ಅಡಿಕ್ಟ್ಸ್, ಥ್ಯಾಂಕ್ ಯು. An event like this which attracts about 3,000-4,000 crowd, we see that there is a lot of plastic and paper that is being used and thrown away, but here I see that it is very well maintained, very cleanly they are disposing of the waste, and also the plates and glasses are anyway reused. So I once again congratulate the Run Addicts volunteers team for having done a wonderful job. Go green. ಪರಿಸರ ಮಾಲಿನ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಯಾವುದೇ ಒಂದು ರೀತಿಯ ಪ್ಲಾಸ್ಟಿಕ್ಕನ್ನು ಬಳಸದೆ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಅದಮ್ಮ ಚೈತನ್ಯಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಎಲ್ಲ ರೀತಿಯಲ್ಲಿ ಬರಲಿ. ಆಮೇಲೆ ನೋಡಿದ್ರೆ ಅಲ್ಲೇ ತೊಳಿತಾ ಇದ್ರು. ನಂಗೆ ತುಂಬ ಸಂತೋಷ ಆಯಿತು. ಇದನ್ನು ನಾನು ಇಲ್ಲಿಂದ ತೊಗೊಂಡು ಹೋಗಬೇಕು ಅಮೇರಿಕಾಗೆ. ಇದನ್ನು ನಾನು ಎಂಕರೇಜ್ ಮಾಡಿ ಅಲ್ಲಿ ಜನಗಳಿಗೆ ಹೇಳಿ ಅಟ್ಲೀಸ್ಟ್ ನಾವು ಏನು ಮಾಡ್ಬೋದು ಅದನ್ನು ಮಾಡಿ ನಮ್ಮ ಗ್ರೂಪಲ್ಲಾದರೂ ಹೇಳೋಣ ಅಂತ. ಬಟ್ ಈ ಥರ ಪಬ್ಲಿಕ್ ಇವೆಂಟ್ಸಲ್ಲಿ ಇದನ್ನು ನೀವು ಮಾಡಿದ್ದ ಸಸ್ಟೈನಬಿಲಿಟಿ ಪ್ರಿನ್ಸಿಪಲ್ನ ತೊಗೊಂಡೋಗಿ ಅಲ್ಲಿ ಹೇಳಬೇಕು ಅಂತ ತುಂಬ ಆಸೆ. ಐ ಹೋಪ್ ಐ ಕ್ಯಾನ್ ಡೂ ಇಟ್. ಯು ಟಾಟ್ ಮಿ ಎ ವೆರಿ ಗುಡ್ ಲೆಸನ್. ಇಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿದಾಗ ತುಂಬ ವೇಸ್ಟ್ ಜನರೇಟ್ ಆಗುತ್ತೆ. ಬಟ್ ಅದನ್ನು ಈ ಥರ ಅವಾಯ್ಡ್ ಮಾಡೋದು ಇಟ್ ಇಸ್ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಮಗೆ ಅದು
ಇದು ಸ್ಟೀಲ್ಸ್ ತುಂಬ ಕ್ಲೀನಾಗಿ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮನ್ನೇ ವರ್ಷ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ, ಅದಕ್ಕೆ ತುಂಬ ಹೈಜೆನಿಕ್ ಇದೆ. ಹಿಂದಿನ ದಿವಸ ವಾಲಂಟಿಯರ್ಸ್ ಬಟ್ಟೆಗಳನ್ನ ಒಗ್ಕೊಂಡು ತಂದಿದ್ರು. ತುಂಬ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಬೇಕಿದ್ರೆ ಸ್ವಲ್ಪ ವಾಟ್ರಲ್ಲಿ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಪ್ಲೇಟ್ನ. ಚೆನ್ನಾಗಿ ಖುಷಿ ಆಯಿತು ನನಗೆ ಓವರಾಲ್ ಎಕ್ಸ್ಪೀರಿಯನ್ಸ್. ಎಲ್ಲ ಕಡೆ ಏನೇ ಒಂದು ಫಂಕ್ಷನ್ ಇದ್ರೂ ಎಲ್ಲ ಪ್ಲಾಸ್ಟಿಕ್ ಪ್ಲೇಟು, ಪ್ಲಾಸ್ಟಿಕ್ ಬಟ್ಲು, ಪ್ಲಾಸ್ಟಿಕ್ ಕಪ್ಪು ಇವೆಲ್ಲ ಬಳಸ್ತಿದ್ದಾರೆ ನೋಡಿ. ಅದು ನಮ್ಮ ಪರಿಸರಕ್ಕೂ ಹಾನಿ ನೋಡಿ. ಎಷ್ಟು ನೀಟಾಗಿ ಸ್ಟೀಲ್ ಪ್ಲೇಟ್ ಕೊಟ್ಟಿದ್ದಾರೆ, ನಮ್ಮ ಕಣ್ಮುಂದೆ ಎಲ್ಲ ವಾಶ್ ಮಾಡಿ ಒಳ್ಳೆ ಸರ್ವ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಝೀರೋ ವೇಸ್ಟು ನೋಡಿ, ಕಷಾಯ ನೋಟಲ್ಲಿ ಕೊಡ್ತಾ ಇದ್ದಾರೆ. ಈ ಎನ್ವೈರ್ಮೆಂಟ್ ಫೋಕಸ್ಡ್ ಇರೋದ್ರಿಂದ ನಮಗೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಖುಷಿ. Says that when we are using this plastic plates or some other plates, we think that it's clean, but actually when we consider that also they come from different places, how they have used, ಯಾರು ಮುಟ್ಟಿದ್ದಾರೆ ಏನು ಗೊತ್ತಿರಲ್ಲ. So it's even spoiling the environment while disposing those plates. We are polluting the environment. But steel plates use ಮಾಡಿದಾಗ, yeah, I think cleanliness is a problem, but wherever we go outside, also to hotels, also they are also using the same steel plates. So it's a nice initiative. Actually, we can use steel plates more. ಅವ್ರು ಮಿಕ್ಸಿದ್ ಫುಡ್ನ ಅವರೇ ಕಾಂಪೋಸ್ಟ್ ಬಿನ್ನೆಗೆ ಹಾಕಿ ತಟ್ಟೆ ಲೋಟ ಸ್ಪೂನು ಅದರ ಜಾಗಕ್ಕೆ ಹಾಕಿದ್ರು. 350 ಜನ ಇಡೀ ಇವೆಂಟ್ಗೆ ವಾಲಂಟಿಯರ್ಸ್ ಇದ್ರು. 3000 ಕಟ್ಲರಿ ಅದಮ್ಯ ಚೇತನದಿಂದ ಲೋಡ್ ಮಾಡ್ಕೊಂಡು ಬಂದರು. ಈ ಥರ ಡ್ರಾಯಿಂಗ್ ಟಬ್ಸು, ಸ್ಟೂಲು ಎಲ್ಲ ಮುಂಚೆನೇ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರು. ತೊಳಿತಾಯಿದ್ರು, ತೊಳೆಯೋರಿಗೆ ಹೆಲ್ಪ್ ಮಾಡ್ತಾಯಿದ್ರು, ಒರೆಸಕ್ಕೆ ಶುರು ಮಾಡಿದ್ರು, ಒರೆಸ್ತಾ ಇದ್ರು, ಒರೆಸ್ತಾನೇ ಇದ್ರು, ಅಲ್ಲೇ ಬಟ್ಟೆ ಒಣಗಿಸ್ಕೋತಾ ಇದ್ರು, ಮತ್ತೆ ಒರೆಸಕ್ಕೆ ಶುರು ಮಾಡಿದ್ರು. 3000 ಕಟ್ಲರಿ ಮತ್ತೆ ಎಣಿಸಿ ಮತ್ತೆ ಅಷ್ಟು ಲೋಡ್ ಮಾಡಿ ವಾಪಸ್ ರಿಟರ್ನ್ ಮಾಡಿ ಬಂದರು. ಅವ್ರ ಟೈಮ್, ಎಫರ್ಟ್, ಮನಿ ಎಲ್ಲ ಹಾಗೆ ಸುಮ್ಮನೆ ಇನ್ವೆಸ್ಟ್ ಮಾಡಿದ್ದಾರೆ. RR ನಗರಲ್ಲಿ ರನ್ ಅಡಿಕ್ಟ್ಸ್ ವಾಲಂಟಿಯರ್ ಈ ಥರ ಇದ್ದಾರೆ ಅಂದರೆ ಇಡೀ ಊರಲ್ಲೇ ಹಿಂಗಿರಬಹುದು ಜನ. ಎಲ್ಲ ಇವೆಂಟ್ಗಳು ಹೀಗೆ ಮಾಡಬಹುದು. ನಮ್ಮ ಮನೇಲೂ ಮಾಡ್ಬೋದು, ನಾವೇ ತೊಳ್ಕೊಬೋದು, ಅಥವಾ ಯಾರನ್ನಾದ್ರೂ ಕರೆಸ್ಬಹುದು. ಮನಸ್ಸಿದ್ದರೆ ಮಾತ್ರ ಮಾರ್ಗ. ರನ್ ಅಡಿಕ್ಟ್ಸ್ ಅವ್ರನ್ನ ನೋಡಿ ಮನಸ್ಸು ಮಾಡೋಣವಾ?